ಈ ಸಮಯದಲ್ಲಿ ಇನ್ ಹೇಗಿರೋಕ್ ಸಾಧ್ಯ? ಇಷ್ಟ ಇದ್ದಿರೋ ಮದ್ವೆ ಯಾರ್ದೋ ಒತ್ತಾಯಕ್ಕೆ ನನ್ ಕೊರಳು ಕೊಡೋದಕ್ಕಾಗಲ್ಲ. ನಿಮ್ ಮಗ ಮಹಾದೇವಂಗೆ ಈ ಜನ್ಮದಲ್ಲಿ ನಾನು ಹೆಂಡತಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನ್ ನಿನ್ ಜೊತೆ ಹಳೆ ರಾಮ್ ಆಗಿರ್ಬೇಕು ಅಂದ್ರೆ ನಿನ್ ಮನ್ಸಲ್ಲಿ ಉಟ್ಕೊಂಡಿರೋ ಭಾವನೆನ ಕಿತ್ತು ಬಿಸಾಕ್. ನನ್ ಮೇಲಿರೋ ಪ್ರೀತಿನ ಮರೆತು ಮಹಾದೇವ್ನ ಮದ್ವೆ ಅವನ ಮದ್ವೆ ಆದ್ರೆ ಖಂಡಿತ ಚೆನ್ನಾಗಿರುತ್ತೆ. ಇಲ್ಲ ಇಲ್ಲ, ನನ್ ಪ್ರೀತಿನ ನಾನು ಉಳಿಸ್ಕೊಳ್ಳೇಬೇಕು. ನಂದು ಸತ್ಯವಾದ ಪ್ರೀತಿ. ಅಪ್ಪ ಅಮ್ಮಂಗೆ ಇವತ್ತೇ ವಿಷಯ ಹೇಳಿ ಮಹಾದೇವ ಜೊತೆ ಮದ್ವೆ ನಡೀದಿರೋ ಹಾಗೆ ನೋಡ್ಕೋತೀನಿ. ಶಾರದಾ, ಎಲ್ಲ ಬೇಗ ಬೇಗ ಆಗಿ ಪ್ರೇಮದೊಂದು ಮದುವೆ ಆಗ್ಬಿಟ್ರೆ ನನಗಷ್ಟು ಸಾಕು. ಹೌದು ರೀ, ಒಂದು ಒಳ್ಳೆ ಮನೆತನ ಸೇರ್ತಿದ್ದಾಳ ಅವಳು. ನಮ್ಗವಳ ಮದ್ವೆ ಚಿಂತೆ ಬಗೆಹರಿತು. ಹೇಗಿದ್ರು ಕಾವ್ಯ ಇನ್ನು ಓದ್ತಿದ್ದಾಳಲ್ಲ. ಅರೆ ಅರೆ ಕಾವ್ಯ, ಹೇಳ್ ಕಳ್ಸಿದ್ರೆ ಗಾಡಿ ಕಳಿಸ್ತಾ ಇದ್ನಲ್ಲಮ್ಮ. ಪರವಾಗಿಲ್ಲಪ್ಪ, ಆಟೋದಲ್ಲಿ ಬಂದೆ. ಅದ್ ಸರಿ, ಅಕ್ಕ ಇಲ್ಲಪ್ಪ? ಇಲ್ಲೇ ಎಲ್ಲ ಹೊರಗಡೆ ಹೋಗಿದ್ದಾಳ ಕಣೆ, ಬರ್ತಾಳೆ. ಅಪ್ಪ, ಪದೇ ಪದೇ ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಆದ್ರೆ ಅಕ್ಕನ್ ಮದ್ವೆ ಫಿಕ್ಸ್ ಆದಾಗ್ಲಿಂದ ನನಗ್ ಕಿರಿಕಿರಿ ಅನ್ನಿಸ್ತಾ ಇದೆ. ನಂಗೆ ಯಾಕೋ ಆ ಮಹಾದೇವ ಅಕ್ಕಂಗೆ ಸೆಟ್ ಆಗ್ತಾನೆ ಅಂತ ಅನ್ನಿಸ್ತಾ ಇಲ್ಲ. ನಿಂಗ ಅವನ್ ಬಗ್ಗೆ ಏನು ಗೊತ್ತಿಲ್ಲ, ಅದಕ್ಕೆ ನಿಂಗ ಹಾಗ ಅನ್ಸುತ್ತೆ. ಅವ್ನು ತುಂಬಾ ಒಳ್ಳೆ ಹುಡುಗ ಕಣಮ್ಮ, ನೀನೇನು ಚಿಂತೆ ಮಾಡ್ಬೇಡ. ಇಲ್ಲ ಅಪ್ಪ, ಅಕ್ಕನ ಆಸೆ ಕನ್ಸುಗಳೇ ಬೇರೆ ಇದೆ. ಅವತ್ ನೀವೇ ಕೇಳಿದ್ರಲ್ಲ, ಅವಳ ಮದ್ವೆ ಆಗೋ ಹುಡುಗ ಚೆನ್ನಾಗಿ ಓದಿರ್ಬೇಕು, ಊರೇ ಗೌರವ ಕೊಡುವಂತ ವ್ಯಕ್ತಿ ಆಗಿರ್ಬೇಕು ಅಂತ ಅವಳ ಆಸೆ. ಆದ್ರೆ ಆ ಯಾವ ಕ್ವಾಲಿಟೀಸು ಮಹಾದೇವನಲ್ಲಿ ಇಲ್ಲ. ಸರಿಯಾಗಿ ಓದಿಲ್ಲ, ಊರ್ ತುಂಬಾ ಗಲಾಟೆ ಮಾಡ್ಕೊಂಡು ಕೇಸ್ ಮಾಡ್ಕೊಂಡಿದ್ದಾನೆ. ಅವನ ಅಕ್ಕನ್ ಹೇಗಪ್ಪ ಚೆನ್ನಾಗಿ ನೋಡ್ಕೋತಾನೆ? ನೀವ್ ತಪ್ಪು ಮಾಡ್ತಿದ್ದೀರಪ್ಪ. ಕಾವ್ಯ, ಮಹಾದೇವ ಓದಿಲ್ಲ ನಿಜ, ಆದ್ರೆ ಮಿಲ್ಲು ಗದ್ದೆ ಅಂತ ಇಡೀ ಕುಟುಂಬದ ವ್ಯವಹಾರನ ಅವನೇ ನೋಡ್ಕೊಂತಿದ್ದಾನೆ. ಈ ಕೇಸು ಗಲಾಟೆ ಎಲ್ಲ ಬೇರೆಯವ್ರಿಗೆ ಒಳ್ಳೇದ್ ಮಾಡಕ್ ಹೋಗಿ ಆಗಿರೋದು. ಅದ್ ಹೇಗಮ್ಮ ಅಷ್ಟ್ ಕನ್ಫರ್ಮ್ ಆಗಿ ಹೇಳ್ತೀಯಾ? ಅವ್ನ್ ತಪ್ಪಿಂದಾನೆ ಕೇಸುಗಳಾಗಿರ್ಬಹುದಲ್ವಾ? ಅವ್ನ್ ತಪ್ಪು ಮಾಡ್ದೆ ಕೇಸುಗಳು ಬೀಳುತ್ತಾ, ಅಥವಾ ಅವ್ನ್ ತಪ್ಪು ಮಾಡ್ದೆ ರೌಡಿ ಅನ್ನೋ ಪಟ್ಟ ಸಿಗುತ್ತಾ? ಇಲ್ಲ, ತಪ್ಪು ಮಾಡ್ದೆ ಊರ್ ತುಂಬಾ ಕೆಟ್ಟ ಹೆಸರು ಬರುತ್ತಾ? ತಪ್ಪು ಮಾಡ್ದೆ ತಂದೆ ತಾಯಂದ್ರು ತಮ್ಮ ಹೆಣ್ಮಕ್ಳನ್ನ ಕೊಡೋದಿಕ್ಕೆ ಭಯ ಪಡ್ತಾರ? ನೀವು ದುಡುಕ್ತಿದ್ದೀರಪ್ಪ, ನಿಜವಾಗ್ಲೂ ದುಡುಕ್ತಿದ್ದೀರಾ. ಹೋಗಿ ಹೋಗಿ ಹುಲಿ ಬಾಗಿ ಹಸನ್ ಕೊಟ್ಟಂಗ ಆಗ್ತಿದೆ. ನೀವು ಅವನ್ಗೆ ಅಕ್ಕನ್ ಕೊಡಕ್ ಹೊರಟಿರೋದು. ಸಾಕ್ ನಿಲ್ಸು ಮಗಳೇ. ಆ ಹುಡುಗನ ಬಗ್ಗೆ ನಿನ್ಗೇನ್ ಗೊತ್ತು? ಅವನ್ ಫ್ಯಾಮಿಲಿ ಬಗ್ಗೆ ನಿನ್ಗೆ ಎಷ್ಟು ಗೊತ್ತಿದೆ ಅಂತ ಮಾತಾಡ್ತಿದ್ಯಾ? ನನಗ್ ತಂಗಿ ಸಮಾನ ಆಗಿರೋ ಕಲ್ಯಾಣಿ ಮಗ ಅವನು. ನಾನ್ ಕೆಳಕ್ ಬಿದ್ದಾಗ ನನ್ನ ಮೇಲಕ್ಕೆ ಎತ್ತಿರೋ ಪ್ರಾಣ ಸ್ನೇಹಿತನ ಮಗ. ಅವನ್ ಏನು ಎತ್ತ ಅಂತ ನನಗ್ ಚೆನ್ನಾಗ್ ಗೊತ್ತು. ಅವ್ರ ಫ್ಯಾಮಿಲಿ ಇರ್ಲಿಲ್ಲ ಅಂದಿದ್ರೆ ನಾವಿವತ್ತಿಷ್ಟು ಚೆನ್ನಾಗಿ ಬದುಕಕ್ಕೆ ಆಗ್ತಿರ್ಲಿಲ್ಲ. ಅವ್ರ ಋಣ ನಮ್ಮ ಮೇಲಿದೆ. ಆ ಋಣ ನೆನಪಲ್ಲಿ ಇಟ್ಕೊಂಡೆ ನನ್ನ ಮಗಳನ್ನ ಅವನಿಗೆ ಕೊಡ್ತೀನಿ ಅಂತ ಭಾಷೆ ಕೊಟ್ಟು ಬಂದಿರೋದು. ಆ ಭಾಷೆನ ನನ್ನ ಪ್ರಾಣ ಕೊಟ್ಟಾದ್ರೂ ನೆರವೇರಿಸ್ತೀನಿ. ಹಾಗಾಗಿ ಈಗಾಗಲೇ ಫಿಕ್ಸ್ ಆಗಿರೋ ಮದುವೆ ಬಗ್ಗೆ ತಕರಾರು ಮಾಡಿ ಮಾತಾಡೋದು ನನ್ಗಿಷ್ಟ ಇದೆ. ಇನ್ನು ಮುಂದೆ ಅದ್ರ ಬಗ್ಗೆ ಈ ಮನೇಲಿ ಮಾತಾಡ್ಕೂಡ್ದು.
ಮಾತಾಡಿದ್ರೆ ನನ್ಗೆ ಇಷ್ಟ ಆಗಲ್ಲ. ನಿನಗ್ ನಾನು ಹೇಳಿದ್ರೆ ಅರ್ಥ ಆಗಲ್ವಲ್ಲ. ನೋಡು ಹೇಗ್ ಕೋಪ ಮಾಡ್ಕೊಂಡಿದ್ದಾರೆ ಅಂತ. ಅವ್ರು ಯಾವತ್ತೂ ಈ ರೀತಿ ಬೇಜಾರ್ ಮಾಡ್ಕೊಂಡವ್ರೆ ಅಲ್ಲ. ಸರಿ ಬಾ, ಕೈಕಾಲ್ ಮುಖ ತೊಳ್ಕೊಳಿವಂತೆ. ನಾನ್ ನೆಲಕ್ಕೆ ಬಿದ್ದಾಗ ನನ್ನನ್ನು ಎತ್ತಿ ಹಿಡಿದಿರೋ ಪ್ರಾಣ ಸ್ನೇಹಿತನ ಮಗ ಅವನು ಏನ್ ಎತ್ತ ಅಂತ ನನಗ್ ಚೆನ್ನಾಗಿ ಗೊತ್ತು. ಅವ್ರ ಫ್ಯಾಮಿಲಿ ಇಲ್ಲ ಅಂದಿದ್ರೆ ನಾವಿವತ್ತು ಇಷ್ಟು ಚೆನ್ನಾಗಿ ಬದುಕಕ್ಕೆ ಆಗ್ತಿರ್ಲಿಲ್ಲ. ಅವ್ರ ಋಣ ನಮ್ಮ ಮೇಲೆ ಇದೆ. ಅಕ್ಕ ಯಾಕೆ ಹೇಗೆ ಒಬ್ಳೆ ಕೂತಿದ್ದಾಳೆ? ಅಕ್ಕ, ಏನೇ ಯೋಚನೆ ಮಾಡ್ತಾ ಇದೀಯಾ? ನನಗೆ ಗೊತ್ತು ನಿನ್ಗೆ ಮದ್ವೆ ಇಷ್ಟ ಇಲ್ಲ. ಅಪ್ಪ ಅಮ್ಮನ ಒತ್ತಾಯಕ್ಕೋಸ್ಕರ ಒಪ್ಕೊಂಡಿದ್ಯಾ ಅಲ್ವಾ? ಮಾತಾಡೆ. ನೋಡು, ನೀನ್ ಮಾತಾಡದೆ ಹೋದ್ರೆ ಆ ರೌಡಿ ಮಹಾದೇವನ್ ಜೊತೆ ನಿನ್ ಮದ್ವೆ ಆಗೋಗುತ್ತೆ. ಇಲ್ಲ ನಿನ್ ಪರವಾಗಿ ನಾನ್ ಮಾತಾಡ್ಲಾ? ಅಕ್ಕ, ನಿನ್ ಮನ್ಸಲ್ಲಿ ಏನೇ ಹುಟ್ಟಿದ್ರು ನಿನ್ಗೆ ಹೇಳು. ನೋಡು, ನಿನ್ಗೆ ಮದ್ವೆ ಇಷ್ಟ ಇಲ್ಲ ಅಂದ್ರೆ ನನ್ ಹತ್ರ ಧೈರ್ಯವಾಗಿ ಹೇಳು. ನಾನ್ ಅಪ್ಪನ ಜೊತೆ ಮಾತಾಡ್ತೀನಿ. ಈ ಮದ್ವೆ ನಾನ್ ನಿಲ್ಲಿಸ್ತೀನಿ. ನೋಡು, ಕಲ್ಯಾಣಿ ಆಂಟಿ ಮೇಲಿರೋ ಸಿಂಪತಿಗೆ ಅಪ್ಪ ಮಾತು ಕೊಟ್ಟಿದ್ದಾರೆ. ಆದ್ರೆ ನೀನ್ ಅದಕ್ಕೋಸ್ಕರ ನಿನ್ ಜೀವನನ ಹಾಳು ಮಾಡ್ಕೋಬೇಕಾಗಿಲ್ಲ ಅಕ್ಕ. ದಿಸ್ ಇಸ್ ಎ ಒನ್ ಲೈಫ್ ಟೈಮ್ ಡಿಸಿಷನ್. ನೀನ್ ಈ ಮದ್ವೆಗೆ ಒಪ್ಕೊಂಡ್ರೆ ನಿನ್ ಇಡೀ ಜೀವನನ ಆ ಮನೆಯಲ್ಲೇ ಕಳೀಬೇಕಾಗತ್ತೆ. ನಿಜ ಹೇಳಕ್ಕ, ನಿಂಗೆ ಈ ಮದ್ವೆ ಇಷ್ಟ ಇಲ್ಲ ತಾನೆ? ಹೇಳಕ್ಕ. ಅಮ್ಮ, ಚೆನ್ನಾಗ್ ಗೊತ್ತು ಪ್ರೇಮಕ್ಕಂಗೆ ಈ ಮದ್ವೆ ಇಷ್ಟ ಇಲ್ಲ. ಅದಕ್ಕೆ ಬೆಳಗ್ಗೆ ನಿಮ್ಮಪ್ಪ ನಿನ್ ಮೇಲೆ ಸಿಟ್ ಮಾಡ್ಕೊಂಡಿರೋದ್ ಸಾಲ್ದಾ? ನಿಂಗೇನ ತಲೆ ಕೆಟ್ಟಿದ್ಯಾ? ಅವಳಿಗೆ ಮದ್ವೆಯಲ್ಲಿ ಸಂಪೂರ್ಣವಾದ ಒಪ್ಪಿಗೆ ಇದೆ. ಅದಕ್ಕೆ ಹೂ ಮುಡ್ಸೋ ಶಾಸ್ತ್ರ ಆಗಿರೋದು. ನೋಡು ಕಾವ್ಯ, ಒಂದ್ ಸಲ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಇನ್ನೊಂದ್ಸಲ ನೀನೇನಾದ್ರೂ ಈ ಮದ್ವೆ ಬಗ್ಗೆ ತಕರಾರು ಮಾಡ್ತೀಯೋ ನಾನ್ ಸುಮ್ನಿರಲ್ಲ. ಬಾರೆ. ಅಮ್ಮ, ನನ್ ಮಾತ್ ಕೇಳಮ್ಮ. ಅಮ್ಮ, ಮಗ್ನೆ,
ಇಲ್ಲಿಗೆ ಎಲ್ಲಾ ತರದ ಒಡವೆ ಸಿಗತ್ತಲ್ಲ. ಹ್ಞೂ ದೊಡಮ್ಮ, ಸಿಟಿಲೇ ದಿ ಬೆಸ್ಟ್ ಜ್ಯುವೆಲರಿ ಶಾಪ್ ಇದು, ಎಲ್ಲಾ ವೆರೈಟಿ ಸಿಗುತ್ತೆ. ನನ್ ಸೊಸೆ ಅಡಿಯಿಂದ ಮುಡಿವರೆಗೂ ಬಂಗಾರದಲ್ಲೇ ಮಿಂಚ್ಬೇಕು. ನೀನ್ ಬಿಡಮ್ಮ, ನಿನ್ ಸೊಸೆನ ಬಂಗಾರದಲ್ಲೇ ಮಿಂಚಿಸ್ತೀಯ. ಮತ್ತೆ ಅವಳು ನಿನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ನಾನು ಅಷ್ಟು ಮಾಡದೆ ಹೋದ್ರೆ ಹೇಗೆ? ಅದು ಅಲ್ದೆ ಅವಳು ನನ್ ಸೊಸೆ ಅಂತ ಇಡೀ ಊರ್ ಜನನೇ ನೋಡತ್ತೆ. ನಮಸ್ತೆ. ನಮಸ್ತೆ, ಬನ್ನಿ ಬನ್ನಿ ಕೂತ್ಕೊಳ್ಳಿಮ್ಮ. ಏನ್ ಬೇಕಿತ್ತು? ಸೇಟು, ನನ್ ಸೊಸೆಗೆ ತಗೋತಿರೋ ಒಡವೆಗಳು ಅವಳಿಗೆ ಯಾವ್ದ್ರಲ್ಲೂ ಕಡಿಮೆ ಆಗ್ಬಾರ್ದು. ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ, ಒಳ್ಳೆ ಡಿಸೈನ್ಗಳು ತೋರಿಸಿ. ಮೊದ್ಲು ಬೈತಲೆ ಬಿಟ್ಟು ತೋರಿಸಿ. ಇಲ್ಲಮ್ಮ, ಬೈತಲೆ ಬಿಡ್ತಕ್ಕಮ್ಮ. ಇದು ಹೊಸದಾಗಿ ಬಂದಿರೋದು ಲಕ್ಷ್ಮಿ ಡಾಬು ಅಂತ. ಈಗ ಬಳೆ ತೋರಿಸ್ತೀರಾ? ಬಳೆ ತಗೊಮ್ಮ. ಹುಡುಗಿ ಕೈಯಲ್ತೆ ಗೊತ್ತಿಲ್ಲದೆ ಹೆಂಗಮ್ಮ ತಗತ್ಯಾ? ಹೌದಲ್ವಾ? ಮತ್ತೀಗೇನು ಮಾಡೋದು? ಅತ್ತೆ, ಪ್ರೇಮಾ, ಪ್ರೇಮಾ, ನೆನ್ಸ್ಕೊಂಡಿದ ತಕ್ಷಣ ಬಂದ್ಬಿಟ್ಟಿಯಲ್ಲ. ನಿನಗ್ 100 ವರ್ಷ ಆಯ್ಸು. ಬಾ ಕುತ್ಕೋ ಬಾ. ಪ್ರೇಮಾ, ನೀನು ನಮ್ಮನೆ ಮಹಾಲಕ್ಷ್ಮಿ ಆಗೋಳು. ನಿನ್ಗೋಸ್ಕರ ನಾನು ಒಡವೆಗಳನ್ನ ನೋಡಿ ನೋಡಿ ಸೆಲೆಕ್ಟ್ ಮಾಡಿದ್ದೇನೆ. ಇಲ್ಲಿ ನೋಡು, ಡಾಬು ಹೇಗಿದೆ? ಇಷ್ಟೇ ಅಲ್ಲ, ಲಾಂಗ್ ಚೈನು, ನೆಕ್ಲೆಸ್, ಹಾರ, ಬೈತಳೆ ಬಟ್ಟು ಎಲ್ಲ ತಗೊಂಡಿದ್ದೇನೆ. ನಿನಗ್ ಬಳೆ ತಗೋತಾ ಇದ್ವಿ, ಆದ್ರೆ ನಿನ್ ಸೈಜ್ ಏನು ಅಂತಾನೆ ಗೊತ್ತಾಗ್ಲಿಲ್ಲ. ಏನಪ್ಪ ಮಾಡೋದನ್ನಷ್ಟಲ್ಲಿ ನೀನ್ ಬಂದೆ ನೋಡು. ಇಷ್ಟ ಆಯ್ತಾ? ಇಷ್ಟ ಆಗ್ಲಿಲ್ಲ ಅಂದ್ರೆ ಹೇಳು, ಬೇರೆ ಏನಾದ್ರು ತಗೊಳ್ಳೋಣ. ಅದು ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಬೇರೆ ಅಂಗಡಿಗೆ ಹೋಗಿ ತಗೊಳ್ಳೋಣ. ಒಟ್ನಲ್ಲಿ ನನಗೆ ನಿನ್ ಖುಷಿ ಮುಖ್ಯ. ರೀಮಾ, ಯಾಕಮ್ಮ ಮುಖ ಒಂಥರ ಇದೆ? ಏನಾಯ್ತು? ಈ ಸಮಯದಲ್ಲಿ ಇನ್ ಹೇಗಿರೋಕ್ ಸಾಧ್ಯ? ಇಷ್ಟ ಇಲ್ದಿರೋ ಮದ್ವೆ, ಯಾರ್ದೋ ಒತ್ತಾಯಕ್ಕೆ ನನ್ ಕೊರಳು ಕೊಡೋದಕ್ಕಾಗಲ್ಲ. ನಿಮ್ ಮಗ ಮಹಾದೇವಂಗೆ ಈ ಜನ್ಮದಲ್ಲಿ ನಾನು ಹೆಂಡತಿ ಆಗೋದಕ್ ಸಾಧ್ಯ ಇಲ್ಲ.